ಇದೆ. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು 2025 ಅಂತ್ಯ, 2026 ಸ್ಟಾರ್ಟಿಂಗ್ ಇಲ್ಲ ಒಂದು ಮಿಡಲ್ ಅಲ್ಲಿ ಭೂಮಿ ಮೇಲೆ ಕೆಲವಷ್ಟು ಅನಾಹುತಗಳು ಸಂಭವಿಸ್ತವೆ ಅಂತ ಹೇಳಿದ್ರು. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹಿಮಯುಗ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಮಯುಗ? ಚಳಿಗಾಲ ಜಾಸ್ತಿ ಆಗುತ್ತೆ, ಜನರನ್ನ ನಡಗಿಸುತ್ತೆ, ಕೊಲ್ಲುತ್ತೆ ಈ ಚಳಿಗಾಲ. ಇದಕ್ಕೆ ಕಾರಣ ಆಗ್ತಾ ಇರೋದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂತ ವಾಲ್ಕೆನೋ ಎರಪ್ಷನ್ಗಳು, ಅಗ್ನಿ ಪರ್ವತಗಳು ಉಕ್ತಾ ಇರೋದ್ರಿಂದ ಮುಂದೆ ಒಂದು ದಿನ ಇದೇ ರೀತಿ ಅಗ್ನಿ ಪರ್ವತಗಳು ಜಾಸ್ತಿ ಉಕ್ಕೋದಕ್ಕೆ ಶುರು ಆದ್ರೆ ಹಿಮಯುಗ ಅನ್ನೋದು ಭೂಮಿನ ಕಾಡುತ್ತೆ. ಯಾವ ಮಟ್ಟಕ್ಕೆ ಕಾಡುತ್ತೆ, ಕಾರಣಗಳು ಏನೇನು ಅನ್ನೋದಾದ್ರೆ, ಈ ವಾಲ್ಕೆನೋ ಎರಪ್ಷನ್ ಆದಾಗ ಮೇಜರ್ ಕೆಲವಷ್ಟು ಗ್ಯಾಸಸ್ಗಳು ಅದರಿಂದ ರಿಲೀಸ್ ಆಗ್ತಾ ಇದೆ. ಆ ಗ್ಯಾಸಸ್ ಅಟ್ಮಾಸ್ಫಿಯರ್ ವಾತಾವರಣನ ಸೇರಿ ಅಲ್ಲಿರೋ ಗಾಳಿ ಜೊತೆ ರಿಯಾಕ್ಟ್ ಆಗಿ ಮೋಡಗಳು ಫಾರ್ಮ್ ಆಗುತ್ತೆ. ಈ ಮೋಡಗಳು ಏನ್ ಮಾಡ್ತಾ ಇದೆ, ಸೂರ್ಯನ ಬೆಳಕು ಭೂಮಿಗೆ ಬೀಳದೇ ಇರೋ ರೀತಿ ಮಾಡ್ತಾ ಇದೆ. ಇದರ ಕಾರಣ ಮುಂದೆ ಒಂದು ದಿನ ಸೂರ್ಯನ ಬೆಳಕು ಭೂಮಿಗೆ ಬೀಳಲಿಲ್ಲ ಅಂದ್ರೆ ಆಟೋಮೆಟಿಕಲಿ ವೆದರ್ ಕೂಲ್ ಆಗ್ತಾ ಹೋಗುತ್ತೆ. ಕೂಲ್ ಆದಷ್ಟು ಹಿಮಯುಗ, ಚಳಿಗಾಲ ಅಧಿಕ ಅನ್ನೋದಾಗುತ್ತೆ. ಈಗ ಎಲ್ಲೆಲ್ಲಿ ಕೋಲ್ಡ್ ವೆದರ್ ಫೀಲ್ ಮಾಡ್ತಾ ಇದೀವಿ ಅದ್ರ 4 ಪಟ್ಟು ಇನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲೋ ಅಗ್ನಿ ಪರ್ವತ ಉಕ್ಕಿದ್ರೆ ನಮ್ಗೇನ್ ಪ್ರಾಬ್ಲಮ್ಮು, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಉಕ್ಕಿರೋದಲ್ವಾ ಅಂತ ಅನ್ಕೊಳ್ತೀವಿ. ಆದ್ರೆ ರೀಸೆಂಟ್ ಆಗಿ ಆಗಿರೋ ಒಂದು ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿದೆ. ಇಥಿಯೋಪಿಯಾದಲ್ಲಾದಂತ ಅಗ್ನಿ ಪರ್ವತ, ಅಲ್ಲಿ ಉಕ್ಕಿದಂತ ಅಗ್ನಿ ಪರ್ವತ ಧೂಳು ನಮ್ಮ ಭಾರತಕ್ಕೆ ಬಂದು ತಲುಪ್ತು. ಇನ್ನ ಈ ಕಡೆ ಚೈನಾಗ ಹೋಗಿ ತಲುಪ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕಿಲೋಮೀಟರ್ಗಳ ಗಟ್ಲೆ, ಸಾವಿರಾರು ಕಿಲೋಮೀಟರ್ ಗಟ್ಲೆ ಈ ಮೋಡಗಳು ಟ್ರಾವೆಲ್ ಮಾಡಿದೆ ಆ ಧೂಳಿನ ಕಣಗಳನ್ನ ಒತ್ಕೊಂಡು. ಆ ಧೂಳಿನ ಕಣಗಳಲ್ಲಿ ಮೇನ್ ಆಗಿ ಹೇಳೋದು ಇವರು ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿಯಾಗಿ ರಿಲೀಸ್ ಆಗುತ್ತೆ. ಈ ಸಲ್ಫರ್ ಡೈಆಕ್ಸೈಡು ಪ್ಲಸ್ ಕಾರ್ಬನ್ ಡೈಆಕ್ಸೈಡು ಇನ್ನ ಹೈಡ್ರೋಜನ್ ಸಲ್ಫೈಡು ಇದೆಲ್ಲ ವಾತಾವರಣದಲ್ಲಿ ಸೇರಿದಾಗ ಕನ್ವರ್ಟ್ ಆಗುತ್ತೆ ಒಂದು ಗ್ಯಾಸ್ ಆಗಿ, ದಟ್ ಇಸ್ H2SO4 ಅಂತ ಕರೆದ್ರು, ಸಲ್ಫೇಟ್ ಏರೋಸೋಲಸ್. ಇದೇನ್ ಮಾಡುತ್ತೆ, ಭೂಮಿಗೆ ಬೀಳುವಂತ ಸೂರ್ಯನ ಬೆಳಕನ್ನ ರಿಪಲ್ ಮಾಡುತ್ತೆ, ಅಂದ್ರೆ ವಾಪಸ್ ಕಳಿಸುತ್ತೆ. ಈಗ ಬಿಳಿ ಬಣ್ಣ ಇಟ್ಕೊಂಡ್ರೆ ಆ ಬಿಳಿ ಬಣ್ಣ ಹೇಗೆ ರಿಪಲ್ ಮಾಡುತ್ತೋ ಬೆಳಕನ್ನ, ಅದೇ ರೀತಿ ಈ H2SO4 ಗ್ಯಾಸ್ ಏನಿದೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತದ್ದು, ಇದು ಬಂದು ಸೂರ್ಯನ ಬೆಳಕು ಭೂಮಿನ ತಟ್ಟೋದಕ್ಕೆ ಬಿಡೋದಿಲ್ಲ. ಇದರಿಂದ ಎಷ್ಟೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಕ್ರಿಯೇಟ್ ಆಗೋದೆ ಗ್ಲೋಬಲ್ ಕೂಲಿಂಗ್ ಎಫೆಕ್ಟ್. ಅದನ್ನೇ ಹೇಳಿದ್ದು ಇವರು ಮತ್ತೊಂದು ಹಿಮಯುಗ. ಹಿಮಯುಗ ಅಂದಿದ್ರೆ ಪರವಾಗಿಲ್ಲ, ಚಳಿಗಾಲ, ಅತ್ಯಧಿಕ ಚಳಿಗಾಲ ಅಂತ ಕರೀತಾರೆ. ಈಗ ಏನ್ ಫೀಲ್ ಮಾಡ್ತಾ ಇದೀವಿ, ಇದರ 4 ಪಟ್ಟು ಚಳಿ ಅನ್ನೋದು ಕೆಲವಷ್ಟು ಪ್ರದೇಶಗಳಲ್ಲಿ ಉಂಟಾಗುತ್ತೆ ಅನ್ನೋದು ಕೂಡ ಹೇಳ್ತಾ ಇರೋದು ಸೈಂಟಿಸ್ಟ್ಗಳು. ಈಗ ಸುಮಾರು 1 ವರ್ಷದಲ್ಲೇ 40ಕ್ಕೂ ಜಾಸ್ತಿ ವಾಲ್ಕೆನೋಗಳು ಉಕ್ಕಿದೆ. ಅದರಿಂದ ಎಷ್ಟೆಷ್ಟೋ ಗ್ಯಾಸಸ್ ಗಳೆಲ್ಲ ಬಂದಿದೆ. ಇನ್ನ ದೆಹಲಿ ಸರೌಂಡಿಂಗ್ ನಲ್ಲಿ ಈ ಸಲ್ಫರ್ ಡೈಆಕ್ಸೈಡ್ ಹೊತ್ತಂತ ಮೋಡಗಳು ಬಂದು ಮಳೆನೂ ಸುರಿಸ್ತು. ಅದರಿಂದ ಏನೇನ್ ಅನಾಹುತಗಳಾಗುತ್ತೆ ಅಂದ್ರೆ ಜನರಿಗೆ ಉಸಿರಾಟದ ತೊಂದರೆ ಅನ್ನೋದು ಕಾಡುತ್ತೆ. ಇನ್ನ CO2 ಬಂದ್ರೆ ಮಾಮೂಲಿ ಗೊತ್ತು, ಕಾರ್ಬನ್ ಡೈಆಕ್ಸೈಡ್ ಬಂದ್ರೆ ಮನುಷ್ಯ ಯಾವ ತರ ಕಾಯಿಲೆಗಳು ಫೀಲ್ ಮಾಡ್ಬೇಕಾಗತ್ತೆ ಅನ್ನೋದು. ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಕೆಮಿಕಲ್ಸ್ಗಳು ಈ ಅಗ್ನಿ ಪರ್ವತಗಳು ಉಕ್ಕಿದಾಗ ಅದರಿಂದ ಆಚೆ ಬಂದಿರುತ್ತೆ. ಭೂಮಿಯ ಆಳದಲ್ಲಿ ಲಕ್ಷಾಂತರ ವರ್ಷಗಳಿಂದ ಇರುವಂತ ಕೆಮಿಕಲ್ಸ್ಗಳು ಆಚೆ ಬರ್ತಾ ಇದೆ ಈ ಅಗ್ನಿ ಪರ್ವತಗಳ ಮೂಲಕ. ಆಚೆ ಬಂದು ವಾತಾವರಣನ ಕೂಲ್ ಮಾಡೋದ್ರ ಜೊತೆಗೆ ಈ ಧೂಳೇನಿದೆ ನಾವು ಉಪಯೋಗಿಸುವಂತ ಬೆಳೆಗಳ ಮೇಲೆ ಬಂದು ಕುತ್ಕೊಳ್ತಾ ಇದೆ. ಗಿಡ ಮರಗಳು ವಾತಾವರಣದಲ್ಲಿ ಇದಾವಲ್ಲ, ಪ್ರಕೃತಿನಲ್ಲಿ ಆ ಗಿಡ ಮರಗಳ ಮೇಲೆ ಬಂದು ಕುತ್ಕೊಳ್ತಾ ಇದೆ. ಇದರಿಂದ ಗಿಡಗಳು ಆಮ್ಲಜನಕ ಉತ್ಪತ್ತಿ ಮಾಡೋದೇನಿತ್ತು ಅದು ಕಡಿಮೆ ಆಗುತ್ತೆ. ಮಾಮೂಲಿಯಾಗಿ ಎಲೆಗಳಿಂದ ಅದು ಆಮ್ಲಜನಕ ಉತ್ಪತ್ತಿ ಮಾಡ್ತಾ ಇದ್ವು, ಅಂತ ಎಲೆಗಳ ಮೇಲೆ ಧೂಳು ಕುತ್ಕೊಳ್ಳೋದ್ರಿಂದ ಉತ್ಪತ್ತಿ ಅನ್ನೋದು ಕಡಿಮೆ ಆಗುತ್ತೆ. ಆಟೋಮೆಟಿಕಲಿ ವಾತಾವರಣದಲ್ಲಿ ಆಕ್ಸಿಜನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಈ ರೀತಿ ಆದ್ರೆ ಬೆಳೆಗಳ ಮೇಲೆ ಕುತ್ಕೊಳ್ಳೋದ್ರಿಂದ ನಮಗ್ ಬೇಕಾದಂತ ಬೆಳೆ ಬೆಳೆಯೋದಿಲ್ಲ, ಬೆಳೆ ನಾಶ ಆಗೋಗುತ್ತೆ. ಇನ್ನ ಭೂಮಿ ಮೇಲೆ ಎಲ್ಲಿ ಫಲವತ್ತಾದ ಮಣ್ಣಿತ್ತು ಅದ್ರ ಮೇಲೆ ಕುತ್ಕೊಳ್ಳೋದ್ರಿಂದ ಆ ಮಣ್ಣಿನ ಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ, ಅಲ್ಲಿ ಬೆಳೆಗಳನ್ನ ಬೆಳೆಯೋದು ಕಷ್ಟ ಆಗುತ್ತೆ. ಒಂದು ಅಗ್ನಿ ಪರ್ವತ ಉಕ್ಕೋದ್ರಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಯೋಚನೆ ಮಾಡಿದ್ರು? ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಎಲ್ಲೋ 3000 ಕಿಲೋಮೀಟರ್, 4000 ಕಿಲೋಮೀಟರ್, 5000 ಕಿಲೋಮೀಟರ್ ದೂರದಲ್ಲಿರೋ ಅಗ್ನಿ ಪರ್ವತ ಉಕ್ಕುತ್ತೆ, ನಮ್ಗೇನ್ ತೊಂದರೆ ಆಗುತ್ತೆ ಬಿಡು ಅನ್ಕೊಂಡ್ ಸುಮ್ನಾಗಿ ಹೋಗ್ತೀವಿ. ಬಟ್ ಅದರಲ್ಲಿರುವಂತ ಅಂಶಗಳು ಈ ತರ ಇದೆ, ಅದು ಎಲ್ಲೆಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ವಾತಾವರಣದಲ್ಲಿರೋ ಗಾಳಿ ಮೂಲಕ, ನೀರಿನ ಮೂಲಕ, ಇದೆಲ್ಲದ್ರಿಂದನೂ ಜಲಚರಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ.
ಮನುಷ್ಯರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಓವರ್ ಆಲ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಮೇಜರ್ ಆಗಿ ಇಲ್ಲಿ ಕೂಲಿಂಗ್ ಎಫೆಕ್ಟ್ ಅನ್ನೋದು ಜಗತ್ತನ್ನ ಕಾಡುತ್ತೆ, ಅತಿಯಾದ ಚಳಿಗಾಲ ಅನ್ನೋದು ಕಾಡುತ್ತೆ ಅಂತಾನೆ ಹೇಳ್ತಾ ಇರೋದು. ಡೀಟೇಲ್ ನಾನು ನಿಮ್ಗೆ ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ. ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಆಗುತ್ತೆ, ವೆಜಿಟೇಷನ್ ಅನ್ನೋದು ಹೋಗುತ್ತೆ, ಲಾಂಗ್ ಟರ್ಮ್ ಸಾಯಿಲ್ ಕಂಟಾಮಿನೇಷನ್ ಅನ್ನೋದಾಗುತ್ತೆ, ಮಣ್ಣಿನ ಸಾಂದ್ರತೆ ಹೊರಟೋಗುತ್ತೆ, ಆಸಿಡ್ ರೈನ್ ಅನ್ನೋದಾಗುತ್ತೆ, ವಾಲ್ಕೆನೋ ಗ್ಯಾಸಸ್ ಮಿಕ್ಸ್ ಆಗಿ ಗಾಳಿಯಲ್ಲಿ ಇಂಥದ್ದೆಲ್ಲ ಸಂಭವಿಸುತ್ತೆ ಅಂತಾನೆ ಇವ್ರು ತಿಳಿಸ್ತಾ ಇರೋದು. ಇನ್ನ ಮೇಜರ್ ಆಗಿ ಇಲ್ಲೂ ತಿಳಿಸ್ತಾರೆ ನೋಡಿ, ವಾಲ್ಕೆನೋ ಯಾವುದೇ ಎರಪ್ಷನ್ ಆಗ್ಲಿ ಅದ್ರಲ್ಲಿ ಮೇಜರ್ ಆಗಿ ಬರುವಂತದ್ದು ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಸಲ್ಫೈಡ್. ಇದರಲ್ಲಿ ಕೆಲವಷ್ಟು ಪಾಯ್ಸನಿಂಗ್ ಗ್ಯಾಸಸ್ ಇದೆ. ಇದೇನ್ ಮಾಡುತ್ತೆ, ಟ್ರಾವೆಲ್ ಮಾಡ್ತಾ ಮಾಡ್ತಾ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಹೋಗ್ಬೋದು, ಅದನ್ನ ಹಿಡಿದಿಟ್ಕೊಳ್ಳೋದಕ್ ಆಗೋದೇ ಇಲ್ಲ. ಯಾಕೆ, ಪ್ರಕೃತಿನಲ್ಲಿ ಆಗುವಂತ ಇಂಥ ಅನಾಹುತಗಳನ್ನ ನಾವು ಹಿಡಿದಿಟ್ಕೊಳ್ಳೋದಕ್ಕಾಗುತ್ತಾ, ತಡೆಯೋದಕ್ಕಾಗುತ್ತಾ? ಚಾನ್ಸೇ ಇಲ್ಲ ಅಲ್ಲ. ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಆ ಅಗ್ನಿ ಪರ್ವತ ಸಿಡಿದಾಗ ಸುಮಾರು 9 ಕಿಲೋಮೀಟರ್ ಎತ್ತರಕ್ಕೆ ಅದರ ಧೂಳು ಅನ್ನೋದು ಚಿಮ್ಮಿತ್ತು. 9 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ತಡೆಯೋದಕ್ಕಾದ್ರೂ ಆಗುತ್ತಾ? ಅಲ್ಲಿ ಚಿಮ್ಮಿದ್ದು ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಭಾರತಕ್ಕೆ ಬಂತು, ಚೈನಾಗ ಹೋಯ್ತು. ಆ ಗಾಳಿ ಓವರ್ ಆಲ್ ಆಗಿ ಅಲ್ಲೆಲ್ಲ ಈ ಸಲ್ಫರ್ ಡೈಆಕ್ಸೈಡ್ ಅನ್ನೋ ಮಳೆಯಲ್ಲಿ ಬೆರೆತು ಮಣ್ಣಿಗೆ ಸೇರ್ಕೊಳ್ತು. ಅಂತದ್ದು ಈಗ ನಡೀತಾ ಇದೆ. ಯೋಚನೆ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಎಲ್ಲೋ ಅಗ್ನಿ ಪರ್ವತ ಸಿಡಿತು, ನಮ್ಗೇನು ಅನ್ಕೊಳ್ತಾ ಇದ್ವಿ, ಆದ್ರೆ ಅಲ್ಲಿ ಸಿಡಿಯೋ ಅಗ್ನಿ ಪರ್ವತದ ಪರಿಣಾಮ ನಾವು ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಇನ್ನ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ನಾವು ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೋಡಿ. ಈ ಆಶ್ ಧೂಳೇನಿದೆ ಅದು ಬಂದು ಬಿದ್ದಾಗ ರೆಸ್ಪಿರೇಟರಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ, ಐ ಇರಿಟೇಷನ್, ಕಣ್ಣಿನ ಇರಿಟೇಷನ್ ಅನ್ನೋದಾಗುತ್ತೆ, ಮಳೆಯಲ್ಲಿ ಬೆರೆತು ನಮ್ಮ ಮೇಲೆ ಬಿದ್ರೆ ಸ್ಕಿನ್ ಪ್ರಾಬ್ಲಮ್ಗಳು ಬರುತ್ತೆ, ಇನ್ಹೇಲಿಂಗ್ ಪ್ರಾಬ್ಲಮ್ಗಳು ಬರುತ್ತೆ. ಈ ತರದ ಎಷ್ಟೋ ಪ್ರಾಬ್ಲಮ್ಗಳು ಇದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅವರು ತಿಳಿಸ್ತಾರೆ. ಆಮೇಲೆ ಇನ್ನ ಮುಂದಕ್ಕೆ ಹೇಳೋದಾದ್ರೆ ಫ್ಲೈಟ್ಗಳು ಟ್ರಾವೆಲಿಂಗ್ ಅನ್ನೆಲ್ಲ ನಿಲ್ಸಿದ್ರು. ಯಾಕೆ ಅಂದ್ರೆ ಏರ್ ಕ್ರಾಫ್ಟ್ ಟ್ರಾವೆಲ್ ಮಾಡುವಾಗ ಈ ಸ್ಕೈಯಲ್ಲಿ ಇರುವಂತ ಈ ಸಲ್ಫರ್ ಡೈಆಕ್ಸೈಡ್ ಆಗ್ಬೋದು, ಇದೆಲ್ಲ ಆಶ್ ಧೂಳೇನಿದೆ ಇದು ಇಂಜಿನ್ಗಳಲ್ಲಿ ಸೇರ್ಕೊಂಡ್ರೆ ಇಂಜಿನ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಫ್ಲೈಟ್ಗಳು ಟ್ರಾನ್ಸ್ಪೋರ್ಟೇಷನ್ ನಿಲ್ಲಿಸ್ತಾರೆ. ಇನ್ನು ಕಾರ್ಗಳಾಗ್ಬೋದು, ಮಿಷಿನ್ಗಳಾಗ್ಬೋದು, ಇದೆಲ್ಲ ಕೂಡ ಡ್ಯಾಮೇಜ್ ಆಗುತ್ತೆ. ಈ ಮೆಟೀರಿಯಲ್ಗಳು, ಈ ಗ್ಯಾಸಸ್ಗಳು ಅದ್ರ ಮೇಲೆ ಡೆಪಾಸಿಟ್ ಆಗೋದ್ರಿಂದ ಅನ್ನೋದನ್ನು ತಿಳಿಸ್ತಾರೆ. ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನೋದು ಡ್ಯಾಮೇಜ್ ಆಗ್ಬೋದು. ಯಾಕೆ ಅಂದ್ರೆ ಈ ಟವರ್ಗಳಿದೆ, ನಾವು ಮೊಬೈಲ್ಗಳು ಯೂಸ್ ಮಾಡ್ತಾ ಇದೀವಲ್ಲ, ಇದಕ್ಕೆ ಸಿಗ್ನಲ್ ಅನ್ನೋದು ಬೇಕು. ಟವರ್ಗಳಿಂದ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬರೋ ಟವರ್ಗಳ ಮೇಲೆ ಈ ಧೂಳು ಅನ್ನೋದು ಕುತ್ಕೊಳ್ತಾ ಹೋಗುತ್ತೆ, ಅದನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ. ಕಾರಣ ಕೆಮಿಕಲ್ಸ್ಗಳು ಯಾವ ರೀತಿ ಬೇಕಾದ್ರೂ ಮೆಟಲ್ಸ್ ಮೇಲೆ ರಿಯಾಕ್ಟ್ ಮಾಡಬಹುದು. ಅಗ್ರಿಕಲ್ಚರ್ ಅಲ್ಲೂ ಅವ್ರು ಹೇಳ್ತಾರೆ ನೋಡಿ, ಕ್ರಾಪ್ಸ್ ನ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿದಾಗೆ ಬೆಳೆಗಳ ಮೇಲೆ ಆ ಧೂಳು ಕೆಮಿಕಲ್ಸ್ ಎಲ್ಲ ಕುತ್ಕೊಂಡಾಗ ಬೆಳೆ ಅನ್ನೋದು ಬೆಳೆಯೋದೇ ಇಲ್ಲ, ಪೂರ್ತಿಯಾಗಿ ನಾಶ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ಇದೆಲ್ಲದ್ರಿಂದ ಅಗ್ನಿ ಪರ್ವತಗಳು ಸಿಡಿದು ಭೂಮಿನ ಇವತ್ತು ಈ ಪರಿಸ್ಥಿತಿಗೆ ತಗೊಂಡ್ಬರ್ತಾ ಇದೆ. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು 2025 ಅಂತ್ಯ, 2026 ಸ್ಟಾರ್ಟಿಂಗ್ ಇಲ್ಲ ಒಂದು ಮಿಡಲ್ ಅಲ್ಲಿ ಭೂಮಿ ಮೇಲೆ ಕೆಲವಷ್ಟು ಅನಾಹುತಗಳು ಸಂಭವಿಸ್ತವೆ ಅಂತ ಹೇಳಿದ್ರು. ಈಗ ಅಂತ ಸಿಚುವೇಶನ್ ನಾವು ಬದುಕ್ತಾ ಇದೀವಿ. ಯಾಕೆ ಅಂದ್ರೆ ನಾನು ಮೊದಲೇ ಹೇಳಿದೆ, ಈ ವರ್ಷದಲ್ಲಿ 2025ನೇ ಇಸ್ವಿನಲ್ಲಿ ಸುಮಾರು 40 ಅಗ್ನಿ ಪರ್ವತಗಳು ಉಕ್ಕಿದಾವೆ. ಅದರಲ್ಲಿ ಒಂದು 5-6 ಅಗ್ನಿ ಪರ್ವತಗಳು ಈ ರೀತಿ 8 ಕಿಲೋಮೀಟರ್, 7 ಕಿಲೋಮೀಟರ್, 3 ಕಿಲೋಮೀಟರ್ ಹೊಗೆನ ಚಿಮ್ಮಿದಾವೆ. ಇನ್ನ ಕೆಲವಷ್ಟು ಸಣ್ಣದಾಗಿ ಹೊಗೆ ಆಡ್ತಾ ಇದೆ, ಮುಂದೆ ದೊಡ್ಡದಾಗಿ ಉಸಿರಾಡಬಹುದು ಅನ್ನೋ ಲೆಕ್ಕಕ್ಕೆ ಭೂಮಿ ಕುಸಿತಾ ಇದೆ. ಕೆಲವಷ್ಟು ಭಾಗದಲ್ಲಿ ಭೂಮಿ ಕುಸಿಯೋದು ಒಂದು ಮುನ್ಸೂಚನೆ. ಭೂಮಿ ಕುಸಿದು ನೆಕ್ಸ್ಟ್ ಆ ಜಾಗದಲ್ಲಿರುವಂತ ಅಗ್ನಿ ಪರ್ವತಗಳು ಉಕ್ಕುತ್ತೆ. ಇದು ಮುನ್ಸೂಚನೆಗಳು ಕೊಡ್ತಾ ಇರೋದು. ಈಗ ಅಂತದ್ದೇ ಒಂದು ಯೆಲ್ಲೋ ಸ್ಟೋನ್ ಅಗ್ನಿ ಪರ್ವತ ಕೂಡ ಉಸಿರಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ಆ ಅಗ್ನಿ ಪರ್ವತ ಉಕ್ಕಿದ್ರೆ ಇಷ್ಟೋ ಭೂ ಪ್ರದೇಶಗಳಲ್ಲಿ ಈ ಧೂಳು ಅನ್ನೋದು ಆವರಿಸುತ್ತೆ. ಸುಮಾರು ಸಾವಿರಾರು ವರ್ಷಗಳ ಮುಂಚೆ ಇಂಥದ್ದಾಗಿತ್ತು ಅಂತ ಒಂದು ಲೆಕ್ಕಾಚಾರ ಮಾಡ್ತಾರೆ. ಆ ಅಗ್ನಿ ಪರ್ವತ ಉಕ್ಕಿದಾಗ 9,000 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡಿತ್ತು. ಆ ಧೂಳು ಅನ್ನೋದು ಪೂರ್ತಿಯಾಗಿ ಸೂರ್ಯನ ಬೆಳಕು ಭೂಮಿನ ತಟ್ಟೆ ಇರ್ಲಿಲ್ಲ. ಎಷ್ಟೋ ತಿಂಗಳ ಕಾಲ ಕತ್ತಲು ಅನ್ನೋದು ಆವರಿಸಿತ್ತು ಅಂತ ಕೂಡ ಹೇಳ್ತಾರೆ. ಅಂತ ಸಿಚುಯೇಷನ್ ಕೂಡ ಬರಬಹುದು. ನೋಡೋಣ, ನಮ್ಮೆಚ್ಚರಿಕೆಯಲ್ಲಿ ನಾವು ಬದುಕಬೇಕು. ಕಾಳುಗಳು, ಬೀಜಗಳು ಇಂಥದನ್ನೆಲ್ಲ ಸಂರಕ್ಷಿಸಿ ಇಟ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಇಂಥ ಸಿಚುಯೇಷನ್ ಯಾವಾಗ ಬೇಕಾದ್ರೂ ಬರ್ಬೋದು. ಪ್ರಕೃತಿ ವೈಪರೀತ್ಯ, ಈಗ ಪ್ರವಾಹ, ಚಂಡಮಾರುತ ಎಲ್ಲ ನೋಡ್ತಾ ಇದೀವಿ. ಅದನ್ನೆಲ್ಲಾ ಮೀರಿದ್ದು ಈ ಅಗ್ನಿ ಪರ್ವತಗಳು ಉಕ್ಕೋದ್ರಿಂದ ಆಗುತ್ತೆ. ಇನ್ನ ಈ ತರದ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಇದರಿಂದ ನಾವೇನ್ ತಿಳ್ಕೊಬೇಕು, ನಾವು ಯಾವ್ದಕ್ಕೆ ಎಚ್ಚೆತ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.